ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ. ದಾಂಡೇಲಿಯಲ್ಲಿ ಸಂಭ್ರಮಾಚರಣೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ, ಸವಣೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯಬೇರಿ ಬಾರಿಸಿದ್ದ ಹಿನ್ನೆಲೆಯಲ್ಲಿ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಇಂದು ಶನಿವಾರ ಸಂಜೆ 6:30 ಗಂಟೆ ಸುಮಾರಿಗೆ ದಾಂಡೇಲಿಯ ಸೋಮಾನಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಪೂಜಾರ್ ಅವರು, ರಾಜ್ಯ ಸರ್ಕಾರದ ಜನಪ್ರಿಯ ಯೋಜನೆಗಳು ಮತ್ತು ಸಾಧನೆಗಳನ್ನು ಮೆಚ್ಚಿ ಮತದಾರರು 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತಗಳನ್ನು ನೀಡಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರ ಹಾಗೂ ಜನಪರ ಕಾಳಜಿಯ ಸರ್ಕಾರವಾಗಿದೆ ಎನ್ನುವುದನ್ನು ಈ ಫಲಿತಾಂಶ ಸಾದರಪಡಿಸಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿ ಅವರು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಮತಗಳಿಂದ ಗೆಲುವು ಸಾಧಿಸಿದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಪರ ಯೋಜನೆಗಳಿಗೆ ಸಂದ ಗೆಲುವಾಗಿದೆ ಎಂದರು. ಈ ಗೆಲುವು ವಿರೋಧ ಪಕ್ಷಗಳಿಗೆ ಎಚ್ಚರಿಕೆ ಗಂಟೆಯಾಗಿರುವುದರ ಜೊತೆಗೆ ವಿರೋಧ ಪಕ್ಷಗಳು ಮಾಡುತ್ತಿರುವ ಟೀಕೆಗಳಿಗೆ ಸ್ಪಷ್ಟ ಉತ್ತರವಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್, ಬ್ಲಾಕ್ ಕಾಂಗ್ರೆಸ್ ನಿಕಟಪೂರ್ವ ಅಧ್ಯಕ್ಷರಾದ ವಿ.ಆರ್. ಹೆಗಡೆ, ಪಕ್ಷದ ಉಪಾಧ್ಯಕ್ಷರಾದ ಕರೀಂ ಅಜ್ರೇಕರ್ ಮತ್ತು ಸಾದಿಕ್ ಮುಕಾಶಿ, ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಿಯಾಜ್ ಬಾಬು ಸೈಯದ್, ನಗರಸಭೆಯ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್, ಮಜೀದ್ ಸನದಿ, ಅನಿಲ್ ನಾಯ್ಕರ್, ಸಪ್ರಾ ಯರಗಟ್ಟಿ, ಶಾಹಿದಾ ಪಠಾಣ್, ರೋಹಿನಾ ಖತೀಬ್, ಸವಿತಾ ದಂಡಗಿ, ಪಕ್ಷದ ಮುಖಂಡರುಗಳಾದ ತಸ್ವರ್ ಸೌದಾಗರ್, ಬಶೀರ್ ಗಿರಿಯಾಳ್, ದಿವಾಕರ್ ನಾಯ್ಕ್, ಪ್ರತಾಪ್ ಸಿಂಗ್ ರಜಪೂತ್, ರಫೀಕ್ ಖಾನ್, ರಾಮ್ಲಿಂಗ್ ಜಾಧವ್, ಜಾಫರ್ ಮಾಸನಗಟ್ಟಿ, ವಿಜಯ್ ಕುಮಾರ್, ತುಕರಾಮ್ ಪರ್ಸೋಜಿ, ಶೇರ್ ಖಾನ್, ಇಬ್ರಾಹಿಂ ಲಿಂಬುವಾಲೆ, ರಫೀಕ್ ಗಾಂಧಿನಗರ್, ಕಿರಣ್ ಸಿಂಗ್ ರಜಪೂತ್, ರವಿ ಚವ್ಹಾಣ್, ರೈಸಾ ಮುಲ್ಲಾ, ಪ್ರಮೀಳಾ ಮಾನೆ, ಸರಸ್ವತಿ ಚವ್ಹಾಣ್ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಒಂದು ಶಕ್ತಿ ಏನಿದೆ, ಕಾಂಗ್ರೆಸ್ ಪಕ್ಷದ ಶಕ್ತಿ ಏನಿದೆ ಅನ್ನೋದನ್ನು ಮತ್ತೊಮ್ಮೆ ನಾವು ಕರ್ನಾಟಕದಲ್ಲಿ ಸಾಬೀತು ಮಾಡಿ 3ಕ್ಕೆ 3 ಅಭ್ಯರ್ಥಿಗಳನ್ನು ಒಂದು ವಿಜಯೋತ್ಸವದ ಆಚರಣೆ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಯವರು ಆ ಕೆಲಸಕ್ಕೆ ನಾವು ಇವತ್ತು ಅತ್ಯಂತ ವಿಶ್ರಮಿಸುವಂಥ ಸಮಯ ಬಂದಿದೆ. ಯಾಕಂತಂದರೆ ಪ್ರತಿಪಕ್ಷದವರೆಲ್ಲ ಯಾವ್ಯಾವ ಸಂಬಂಧ ಇಲ್ಲತಕ್ಕಂಥ ವಿಷಯಗಳನ್ನು ಎತ್ಕೊಂಡು ಬಂದು ತಮ್ಮ ಹಗರಣಗಳನ್ನು ಮುಚ್ಚಿ ಹಾಕಲಿಕ್ಕೆ ಈ ಒಂದು ಇಲೆಕ್ಷನ್ ಗಿಮಿಕ್ನಲ್ಲಿ ಅವರು ಕೂಡ ಹಗರಣ ಮತ್ತೆ ಯಾವ್ಯಾವ ಹಗರಣಗಳನ್ನು ಅದನ್ನು ಇಡೀ ದೇಶಕ್ಕೆ ಹಚ್ಚುವಂಥ ಕೆಲಸವನ್ನು ಸತತವಾಗಿ ಪ್ರಯತ್ನ ಪಟ್ಟರು. ನಮ್ಮ ಕರ್ನಾಟಕದ ಜನತೆ ಏನಿದೆ, ಸಿದ್ದರಾಮಯ್ಯ ಅವರ ಶಕ್ತಿ ಏನಿದೆ, ಪಕ್ಷದ ಶಕ್ತಿ ಏನಿದೆ ಅನ್ನೋದನ್ನು ಮತ್ತೊಮ್ಮೆ ಉಪಚುನಾವಣೆಯಲ್ಲಿ ಸಾಬೀತು ಮಾಡಿದ್ದಾರೆ. 3ಕ್ಕೆ 3 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟು ಈ ಸಿದ್ದರಾಮಯ್ಯ ಅವರ ಶಕ್ತಿಯನ್ನು ಏನು ಅಂತಕ್ಕಂಥ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ಒಂದು ಹೊಸ ಚೈತನ್ಯ, ಹೊಸ ಒಂದು ಹುಮ್ಮಸ್ಸು, ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ಇದ್ದಾಗ ನಾವು ಯಾವ ರೀತಿ ಜಯ ಸಾಧಿಸಬಹುದು ಅನ್ನೋದನ್ನು ಇವತ್ತು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಒಗ್ಗಟ್ಟಿನಲ್ಲಿ ಬಲ ಇದೆ. ಇವತ್ತು ಬಿಜೆಪಿಯಲ್ಲಿ ಒಬ್ರಿಗೊಬ್ರು ಇವತ್ತು ಯಾವ ತಾಳಮೇಳ ಇಲ್ಲ. ಇವತ್ತು ಎತ್ತಾಳಂತವರು ವಿಜೇಂದ್ರ ಅವರ ಅಧ್ಯಕ್ಷರಿಗೆ ಇವತ್ತು ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಒಂದು ತಂಡವಾಗಿ ಅವರು ಕೆಲಸ ಮಾಡಿ ಆ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಇವತ್ತು ಅವರ ಒಂದು ಮಾರಾಲಿಟಿ ಅವ್ರು ಇವತ್ತಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಜನತೆಗೆ ಮುಖ ತೋರಿಸಲಿಕ್ಕೆ. ಆ ಒಂದು ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ನಡೀತಾ ಇದ್ದ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಭಾಜಪದ ಮತ್ತು ಜೆಡಿಎಸ್ನ 2 ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಅವರು ತಮ್ಮ ಮಕ್ಕಳನ್ನು ಆ ಕ್ಷೇತ್ರದಲ್ಲಿ ನಿಲ್ಲಿಸಿದ್ರು. ಅದು ತಮ್ಮ ಸ್ವಾಭಿಮಾನದ ಮತ, ನಮ್ಮ ಮನೆತನದ ಮತ, ನಮ್ಮ ಮನೆತನದ ಕ್ಷೇತ್ರ ಅಂತೇಳಿ ಏನು ಹೂಪು ಏರಿಸಿ ಬೇಕಾದಂಗೆ ಬಾಯಿ ಬಂದಂಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಮಾತಾಡಿದ್ರಲ್ಲ, ಅದರ ಪ್ರತಿರೂಪವಾಗಿ ಕರ್ನಾಟಕದ ಜನ ಅದರ ತಕ್ಕ ಪಾಠವನ್ನು ಇವತ್ತು ಕಲಿಸಿದ್ರು. ಕಾಂಗ್ರೆಸ್ ಅನ್ನು ಜಯಬೇರಿಯಾಗಿ ಕರ್ನಾಟಕದ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸುವಲ್ಲಿ ಕರ್ನಾಟಕದ ಜನತೆ ಪಾತ್ರವಹಿಸಿದ್ದಾರೆ.
ಆ ಕ್ಷೇತ್ರದ ಜನತೆಗೆ ಮತ್ತು ಕರ್ನಾಟಕದ ಎಲ್ಲ ಜನತೆಗೆ ನಮ್ಮ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಭಾರತ ದೇಶದಲ್ಲಿ ಭ್ರಷ್ಟಾಚಾರ, ಸುಳ್ಳು ಹೇಳುವ ರಾಜಕಾರಣ ನಡೀತಾ ಇದೆ. ಮುಖ್ಯ ಪ್ರಧಾನಮಂತ್ರಿಯಿಂದ ಹಿಡ್ಕೊಂಡು ಅವರ ಕೆಳಮಟ್ಟದ ಎಲ್ಲ ನಾಯಕರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಒಂದೇ ಒಂದಿದೆ, ಬಡವರ ಪರವಾಗಿ ಮಹಿಳೆಯರಿಗೆ ಗೌರವ ಕೊಡುವಂತ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದು ಇವತ್ತು ಸಾಬೀತುಪಟ್ಟಿದೆ ಅನ್ನುವಂತ ಕೂಡ ಇದು ಬುನಾದಿ ಹಾಡಿದೆ. ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ ಮಧ್ಯದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದ ಬುನಾದಿ ಇದೆ ಅಂದ್ರೆ ಅದು ಕರ್ನಾಟಕ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ತಾವು ಕಂಡಿರಬಹುದು ಕರ್ನಾಟಕದಲ್ಲಿ ಏನು 5 ಗ್ಯಾರಂಟಿಗಳು ಇವತ್ತು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ದಲಿತರ ಪರವಾಗಿ, ದೀನ ದಲಿತರ ಪರವಾಗಿ, ನಮ್ಮ ಧೀಮಂತ ನಾಯಕರಾದಂತಹ ಬಡವರ ಪರವಾಗಿ ಯಾವತ್ತೂ ಯೋಚನೆ ಮಾಡುವಂತ ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿ ಆದಂತ ಶ್ರೀ ಸಿದ್ದರಾಮಯ್ಯಜಿ ಅವರೇನು ವಿಚಾರ ಮಾಡಿ 5 ಗ್ಯಾರಂಟಿಗಳನ್ನು ಕೊಟ್ಟರು. ಈ ಗ್ಯಾರಂಟಿಗಳ ಬಗ್ಗೆ ಸುಳ್ಳು ಪ್ರಚಾರ ಮಾಡುವಂತ ದೇಶದ ಪ್ರಧಾನಮಂತ್ರಿ ಅದಕ್ಕೆ ಕೈ ಹಾಕುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಏನಾಯ್ತು ತಾವು ಇವತ್ತು ಕಂಡಿರ್ಬೋದು, ಎಲ್ಲಿ ಬೊಮ್ಮಾಯಿ ಅವರು ತನ್ನ ತಂದೆ ಕಾಲದಿಂದ ಬಂದಂತ ಕ್ಷೇತ್ರ, ಆಮೇಲೆ ಅವ್ರು ನಿಂತ್ಕೊಂಡು ಅಲ್ಲಿಂದನೇ ಮುಖ್ಯಮಂತ್ರಿ ಆದಂತ ಕ್ಷೇತ್ರ ತನ್ನ ಮಗನನ್ನು ನಿಲ್ಲಿಸಿದ್ರು. ಇವತ್ತು ಅಲ್ಲಿಯ ಜನ ತಕ್ಕ ಪಾಠವನ್ನು ಕಲಿಸಿದ್ರು. ಅದೇ ರೀತಿ ಮುಖ್ಯಮಂತ್ರಿ ಆಗಿ 2 ಬಾರಿ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಬರೀ ಸುಳ್ಳು ಹೇಳಿ ಮತ್ತು ಕಣ್ಣೀರು ಸುರಿಸುತ್ತಾ ಬಂದಂತ ಕುಮಾರಸ್ವಾಮಿ ಅವರು ತನ್ನ ತಂದೆ ಇಡೀ ವಯಸ್ಸಿನಲ್ಲಿ ಕೂಡ ಆ ಕ್ಷೇತ್ರದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನೂ ಅವರಿಗೂ ಕಣ್ಣೀರು ಹಾಕಲಿಕ್ಕೆ ಮಾಡಿ ತನ್ನ ಪರವಾಗಿ ಮತ ಸೆಳೆಯಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಜನ ಬಹಳ ಇವತ್ತಿನ ಹುಷಾರಿದ್ದಾರೆ. ಯಾರು ಬಡವರ ಪರವಾಗಿದ್ದಾರೆ, ಯಾರು ಬಡವರ ಬಗ್ಗೆ ಕಳಕಳಿ ಇಟ್ಟಿದ್ದಾರೆ, ಯಾರು ಬಡವರಿಗೋಸ್ಕರ ನಾಳೆ ನಿಲ್ತಾರೆ, ಯುವಕರಿಗೆ ಕೆಲಸ ಕೊಡಿಸ್ತಾರೆ, ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ಪರಿಗಣನೆಗೆ ತಂದು ಇವತ್ತು ಅತಿ ಬಹುಮತದಿಂದ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ 3 ಕ್ಷೇತ್ರದಲ್ಲಿ ಜಯ ಬಾರಿಸಿದೆ. ಈ ವಿಜಯ ಉತ್ಸವ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಳಮಟ್ಟದ ಪ್ರತಿಯೊಂದು ಕಾರ್ಯಕರ್ತರನ್ನ ಹುರಿದುಂಬಿಸಿ ಬರುವ ಯಾವುದೇ ಚುನಾವಣೆ ಇರಬಹುದು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನೇ ಈ ರಾಜ್ಯದಲ್ಲಿ ಬರ್ತದೆ. ಈ ರಾಜ್ಯವನ್ನು ನೋಡಬಹುದು ಯಾವ ರೀತಿ ತೆಲಂಗಾಣದಲ್ಲಿ ಸರ್ಕಾರ ಆಗಿದೆ, ಮುಂದೆ ಬರುವಂತ ಯಾವ ರಾಜ್ಯದಲ್ಲಿ ಚುನಾವಣೆ ಆಗ್ತವೆ ಅಲ್ಲಿ ಕಾಂಗ್ರೆಸ್ಸೇ ಬರ್ತದೆ ಅನ್ನುವಂತ ಮಾತಿ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಈ